ಯಾವಾಗಾದ್ರೂ ನಾನು ಈ ಸಿನಿಮಾ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳುವಾಗ ಸ್ವಲ್ಪ ಹಿಂಜರಿಕೆ ಇದ್ದೇ ಇರುತ್ತೆ. ಈ ಪಾರ್ಟ್ ಜನರಿಗೆ ಕನೆಕ್ಟ್ ಆಗುತ್ತೋ ಇಲ್ವೋ ಅಂತ. ಆದ್ರೆ ಇವತ್ತು ನಾನು ನೋಡಿದ ಸಿನಿಮಾ ಚೆನ್ನಾಗಿದೆ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ನುವಂಥ ಭರವಸೆ ನನಗಿದೆ. ವೆಲ್ಕಮ್ ಟು ದ ಮೂವಿ ಟ್ರಾಕ್. ನಾನು ನಿಮ್ಮ ಗಂಗಾ. ಸುಲೋಚನಾ ಫ್ರಮ್ ಸೋಮೇಶ್ವರ. ಟ್ರೇಲರ್ನ ನೋಡಿದಾಗಿಂದ ಈ ಸಿನಿಮಾ ಬಗ್ಗೆ ಗೊತ್ತಿಲ್ದಂಗೆ ಎಕ್ಸ್ಪೆಕ್ಟೇಷನ್ ಶುರುವಾಯಿತು. ಆದ್ರೂ ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಕತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಹೋಗ್ತಾ ಹೋಗ್ತಾ ಸಿನಿಮಾ ತುಂಬಾ ರಿಲೇಟಬಲ್ ಆಗ್ತಾ ಹೋಯ್ತು. ಸುಲೋಚನಾ ಅನ್ನುವಂತ ಕ್ಯಾರೆಕ್ಟರ್ ಈ ಭೂಮಿ ಮೇಲೆ ಇರೋದಿಲ್ಲ. ಆ ಕ್ಯಾರೆಕ್ಟರ್ ಹೇಗೆ ಜನ್ಮ ತಾಳಿ ಒಂದು ಹಳ್ಳಿಯ ಫೇಟ್ ಅನ್ನ ಬದಲಾಯಿಸುತ್ತೆ ಅನ್ನೋದು ಸಿನಿಮಾದ ಕತೆ. ಇನ್ನು ಇದಕ್ಕಿಂತ ಹೆಚ್ಚಿನ ವಿಷಯನ ನಾನು ಬಿಟ್ಕೊಡಕ್ ಇಷ್ಟಪಡಲ್ಲ. ಅದು ಸ್ಪಾಯ್ಲರ್ ಆಗ್ಬಿಡತ್ತೆ. ನೀವು ಖುದ್ದಾಗಿ ಥಿಯೇಟ್ರಿಗೆ ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕನ್ನೋದು ನನ್ನ ಆಶಯ. ಸಿನಿಮಾ ತುಂಬಾ ಕಾಮಿಡಿಯಿಂದ ತುಂಬಿದೆ. ಎಷ್ಟು ಮೆಚೂರ್ ಕಾಮಿಡಿ ಇದೆ ಅಂದ್ರೆ ಪ್ರತಿ ಸಲನೂ ನಿಮಗೆ ಹಿಂಟ್ ಕೊಡದೇನೆ ಪರದೆ ಮೇಲೆ ಫನ್ ಅನ್ನ ಹಂಚ್ತಾರೆ. ಇದು ಸಿನಿಮಾದ ರೈಟಿಂಗ್ ಮೆಚುರಿಟಿಯನ್ನ ತೋರಿಸುತ್ತೆ. ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಸಿಂಪ್ಲಿಫೈ ಮಾಡಿ ತೋರಿಸಿದ್ರೆ ಆಡಿಯನ್ಸ್ ನ ದಡ್ರು ಅಂತ ತಿಳಿದು ಸಿನಿಮಾ ಮಾಡ್ದಂಗೆ ಕಾಣಿಸುತ್ತೆ. ಆದ್ರೆ ಆಡಿಯನ್ಸ್ ಕೂಡ ಮೆಚೂರ್ ಆಗಿದ್ದಾರೆ ಅಂತ ಮೆಚೂರ್ ಸಿನಿಮಾನ ಮಾಡಿದ್ದಾರೆ. ಅದನ್ನ ಮೆಚ್ಚಲೇಬೇಕು. ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಬೇಕು ಅಂದ್ರೆ ಎಷ್ಟು ಆಪ್ಟ್ ಆಗಿದೆ ಅಂದ್ರೆ ಕಾಮಿಡಿ ಸೀನ್ಗೆ ಎಷ್ಟು ಪರ್ಫೆಕ್ಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಗಳಿವೆ. ಮತ್ತೆ ಶಾಕ್ ಎಲಿಮೆಂಟ್ಸ್ಗೆ ಕೊಟ್ಟಿರುವಂತಹ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಡನ್ ಆಗಿ ಶಾಕ್ ಕೊಡೋದಂತೂ ಖಂಡಿತ. ಬಿಗ್ ಸ್ಕ್ರೀನ್ ನಲ್ಲಿ ನೋಡ್ಲೇಬೇಕಾದಂತಹ ಒಳ್ಳೆ ಸಿನಿಮಾ ಇದು. ಇದರಲ್ಲಿ ನೆಗೆಟಿವ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಫನ್ನಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಪದೇ ಪದೇ ಬಳಸಿದ್ದಾರೆ. ಅದರ ಎಕ್ಸ್ಟೆನ್ಷನ್ ಕೊಟ್ಟರು ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಭಾವನೆ. ಭಾಷೆಯ ವಿಷಯಕ್ಕೆ ಬಂದ್ರೆ ತುಳು ಮತ್ತು ಕನ್ನಡದ ನಡುವೆ ಒಂದು ಬ್ಯಾಲೆನ್ಸ್ ಇದೆ. ಆ ಬ್ಯಾಲೆನ್ಸ್ ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ವಿಷಯ ಅರ್ಥ ಆಗೋದೇ ಇಲ್ಲ ಅನ್ನೋ ರೀತಿ ಇಲ್ಲ. ಈ ಪಾಯಿಂಟ್ ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳುವುದಾದ್ರೆ ಪ್ರತಿಯೊಬ್ರು ಅವರ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ಬರುವಂತಹ ರವಿ ಅನ್ನೋ ಕ್ಯಾರೆಕ್ಟರ್ ನಮ್ಮ ಜೀವನದಲ್ಲಿ ನಮ್ಮ ಊರಲ್ಲಿ ಒಬ್ರು ಇದ್ದೇ ಇರ್ತಾರೆ. ಬರೀ ರವಿ ಪಾತ್ರ ಅಲ್ಲ, ಹಲವಾರು ಕ್ಯಾರೆಕ್ಟರ್ಗಳು ನಮ್ಮ ಜೀವನದಲ್ಲಿ ಇದ್ದೇ ಇವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನೆರಡು ನೆಗೆಟಿವ್ಸ್ ನ ಪಟ್ಟಿ ಮಾಡಬಹುದು, ಆದ್ರೆ ನನಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟನೇ ಇಲ್ಲ. ಯಾಕಂದ್ರೆ ಈ ಸಿನಿಮಾದ ಕಂಟೆಂಟ್ ನನಗದನ್ನೆಲ್ಲ ಮರೆಸಿ ಈ ವಿಡಿಯೋನ ನೋಡ್ತಿರುವಂತಹ ಪ್ರತಿಯೊಬ್ರು ಥಿಯೇಟರ್ಗೆ ಹೋಗಿ ಬರ್ಲಿ ಅನ್ನೋದು ನನ್ನ ಆಸೆ. ಮತ್ತೊಂದು ಮಾತು, ಈ ಸಿನಿಮಾ ಈ ಕತೆ ನಮ್ಮ ಕನ್ನಡ ಇಂಡಸ್ಟ್ರಿಯವರು ಮಾಡಿಲ್ಲ ಅಂದ್ರೆ ಇದು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಮಾತ್ರ ಬರೋಕೆ ಸಾಧ್ಯ. ನನಗೆ ಯಾವಾಗ್ಲೂ ಅನ್ನಿಸ್ತಿತ್ತು ಮಲಯಾಳಂ ರೀತಿಯ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಯಲ್ಲೂ ಸಹ ಬರಬೇಕು ಅಂತ. ಆ ಕನಸಿಗೆ ಮುನ್ನುಡಿ ಹಾಕಿದೆ ಸೂ ಫ್ರಮ್ ಸೋ. ಈ ವಿಡಿಯೋ ನೋಡಿರುವಂತಹ ಪ್ರತಿಯೊಬ್ರು ಈ ಸಿನಿಮಾವನ್ನ ನೋಡ್ಲೇಬೇಕು. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ. ಈ ಸಿನಿಮಾಗೆ ನಾವು ನೀಡ್ತಾ ಇರುವ ರೇಟಿಂಗ್ಸ್ 4/5. ಇದೇ ರೀತಿಯ ರಿವ್ಯೂಸ್ ಮತ್ತು ರೆಕಮೆಂಡೇಶನ್ಸ್ ಗಳಿಗಾಗಿ ದ ಮೂವಿ ಟ್ರಕ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.